ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಟುಡೇಸ್ ಟಾಪಿಕ್ ಏನು ಅಂದರೆ ನಿಮ್ಮ ಸ್ಪಿರಿಟ್ ಗೈಡ್ಸ್, ಅಂದರೆ ನಿಮ್ಮ ಗಟ್ ಫೀಲಿಂಗ್ ಇರ್ಬೋದು, ಇಲ್ಲ ನೀವು ಯಾವುದೇ ಒಂದು ರೀತಿಯ ದೇವ್ರು ಇರ್ಬೋದು, ಇಲ್ಲ ಯಾರೇ ಇರ್ಬೋದು, ಇಲ್ಲ ನಿಮ್ಮ ಇಂಟ್ಯೂಷನ್ ಇರ್ಬೋದು, ಅವರು ನಿಮ್ಮನ್ನು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ನಿಮ್ಗೆ ಅನಿಸ್ತಾ ಇರುತ್ತೆ, ನಿಮ್ಮ ಅಂತರಾಳದಲ್ಲಿ ಅನಿಸ್ತಾ ಇರುತ್ತೆ ನಿಮಗೆ ನಾನು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇಲ್ಲ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿನೂ ಸಿಗ್ಬೋದು ಈ ಸ್ಪ್ರೆಡ್ಡಲ್ಲಿ. ಓಕೆ, ಸೊ ಇವತ್ತು ನಾನು ಸ್ಪಿರಿಟ್ ಗೈಡ್ ಮೆಸೇಜಸ್ನ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು 3 ಪಾಯಲ್ಸ್ನ ತೊಗೊಂಡು ಬಂದೀನಿ. ಸೊ ಪಾಯಲ್ ನಂಬರ್ 1 ಯೂನಿಕಾರ್ನ್, ಪಾಯಲ್ ನಂಬರ್ 2 ಬೇಬಿ ಕ್ಯಾಟ್, ಪಾಯಲ್ ನಂಬರ್ 3 ರೆಡ್ ಕ್ಯಾಪ್ಸಿಕಮ್. ಸೊ ಇದು ನಿಮ್ಮ ಪಾಯಲ್ಗಳಾಗಿರ್ತವೆ. ಸೊ ನಿಮ್ಮ ಪಾಯಲ್ನ ನೀವು ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ನಿಮ್ಮ ಪಾಯಲ್ನ ಚೂಸ್ ಮಾಡಿ. ನಿಮಗೆ 3 ಅಟ್ರ್ಯಾಕ್ಟ್ ಆದರೆ ಆ ಮೆಸೇಜಸ್ ನಿಮಗೆ ಇರ್ಬೋದು. ಸೊ 3 ಇಷ್ಟ ಆದರೆ 3 ನೋಡಿ, ಇಲ್ಲ ನಿಮಗೆ ಜಾಸ್ತಿ ಯಾವುದು ಬಗ್ಗೆ ಯೋಚನೆ ಇದೆಯೋ ಅದ್ರ ಬಗ್ಗೆ ನೀವು ಒಂದನ್ನು ಚೂಸ್ ಮಾಡಿದ್ರೆ ಅದು ನಿಮಗೆ ಅನ್ವಯಿಸ್ಬೋದು. ಅದು ನಿಮಗೆ ಸರಿ ಹೋಗಿಲ್ಲ ಅಂದರೆ ದಯವಿಟ್ಟು ನೀವು ಅದನ್ನ ಫೋರ್ಸ್ ಮಾಡಿ ನಿಮ್ಮ ಸಿಚುವೇಶನ್ಗೆ ತೊಗೊಬೇಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್. ಓಕೆ, ನಮಸ್ತೆ. ಪಾಯಲ್ ನಂಬರ್ 1 ಯಾರು ಈ ಯೂನಿಕಾರ್ನ್ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ಸೊ ನಿಮ್ಮ ರೀಡಿಂಗಲ್ಲಿ ನೋಡೋಣ, ಇದು ನಿಮ್ಮ ಮೇನ್ ಇಶ್ಯೂ ಇರುತ್ತೆ, ಇಲ್ಲ ಏನಾರ ಒಂದು ನೀವು ಏನು ತಿಳ್ಕೊಬೇಕು ಅನ್ನೋದಿರುತ್ತೋ ಅದು ಇದು ಮೇನ್ ಇರುತ್ತೆ. ಓಕೆ, ಸೊ ದಿಸ್ ಕ್ಯಾನ್ ಬಿ ಯುವರ್ ಮೇನ್ ಎನರ್ಜಿ, ಇಲ್ಲ ನಿಮ್ಮ ಮೇನ್ ಇಂಟ್ಯೂಷನ್, ಇಲ್ಲ ನಿಮಗೆ ಇದು ಅನ್ನಿಸ್ತಾ ಇರ್ಬೋದು, ನಿಮ್ಮ ಡ್ರೀಮ್ಸ್ ಇರ್ಬೋದು, ಏನೇ ಇರ್ಬೋದು. ಓಕೆ, ಸೊ ಕನಸಲ್ಲಿ ನಿಮಗೆ ಏನೋ ಒಂದು ಗೊತ್ತಾಗ್ತಾ ಇದೆ, ಬಟ್ ನಿಜ ಜೀವನದಲ್ಲಿ ಅದು ನಿಜವಾಗ್ಲೂ ನಡೆಯುತ್ತೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ಮೇನ್ ಮೆಸೇಜಸ್. ಓಕೆ, yes, you are not alone. wow. ಸೊ ಮೈಟ್ ಬಿ ಪಾಸ್ಟಲ್ಲಿ ನಿಮಗೆ ಸಾಕಷ್ಟು ಜನ ಬಿಟ್ಟು ಹೋಗಿರ್ಬೋದು, ಇಲ್ಲ ಸಾಕಷ್ಟು ಜನ ನಿಮಗೆ ಇದ್ರೂ ಇಲ್ಲದೆ ಇರೋ ಹಾಗೆ ಮಾಡಿರ್ಬೋದು. ನಿಮ್ಮ ಫ್ಯಾಮಿಲಿಯಿಂದ ನೀವು ದೂರ ಇರ್ಬೋದು, ಇಲ್ಲ ನಿಮ್ಮ ಸ್ಪೌಸಿಂದ ನೀವು ದೂರ ಇರ್ಬೋದು. ಓಕೆ, ಸೊ ನಿಮಗೆ ಸಾಕಷ್ಟು ಅವ್ರ ಬಗ್ಗೆ ತುಂಬ ನೆನಪಾಗ್ತಿರ್ಬೋದು. ಮೈಟ್ ಬಿ ಯು ಹ್ಯಾವ್ ಲಾಸ್ಟ್ ಸಮ್ವನ್, ಒಂದು ಪೆಟ್ಟು, ಇಲ್ಲ ಏನೋ ಒಂದು ಲಾಸ್ ಇದೆ ನಿಮ್ಮ ಜೀವನದಲ್ಲಿ. ಸೊ ಅದು ಯಾರನ್ನೂ ತುಂಬಕ್ಕಾಗ್ತಾ ಇಲ್ಲ, ಬಟ್ ನೀವು ಅವ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿರ್ತೀರಾ. ಸೊ ಬಟ್ ದೇವ್ರು ಇಲ್ಲಿ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಯು ಆರ್ ನಾಟ್ ಅಲೋನ್. ಓಕೆ, ಅದು ನಿಮ್ಮ ಸ್ಯಾಡ್ನೆಸ್ ಇರ್ಬೋದು, ಲೋನ್ಲಿನೆಸ್ ಫೀಲ್ ಆಗ್ತಾ ಇರ್ಬೋದು, ನಿಮಗೆ ನಿಮ್ಮ ಜೊತೆ ಯಾರೂ ಇಲ್ಲ, ನಿಮ್ಮ ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ಗೈಡ್ಸ್ ಇಲ್ಲ ಅಂತ ಅಂದ್ಕೊಬೋದು. ಬಟ್ ನೋ, ಯು ಆರ್ ನಾಟ್ ಅಲೋನ್. ಸೊ ನೀವು ಒಬ್ಬರೇ ಅಲ್ಲ, ನಾವು ಇದ್ದೀವಿ ನಿಮ್ಮ ಜೊತೆ, ಆ್ಯಂಡ್ ವಿ ಆರ್ ವಾಕಿಂಗ್ ವಿತ್ ಯು. ನೀವೊಬ್ಬರೇ ನಡೀತಾ ಇಲ್ಲ, ನಾವು ನಿಮ್ಮ ಜೊತೆ ನಡೀತಾ ಇರ್ತೀವಿ. ಸೊ ನಾವು ಅಂತೀವಿ ನಮ್ಮ ಜೊತೆ ನಮ್ಮ ಛಾಯೆ ನಡೆಯುತ್ತೆ ಅಂತ. ಸೊ ನಾವು ಒಬ್ಬರೇ ಅಲ್ಲ, ನಮ್ಮ ಜೊತೆ ನಮ್ಮ ಛಾಯೆನೂ ನಡೆಯುತ್ತೆ. ಸೊ ಹಾಗಾಗಿ ಇದೇ ಥರ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ನಿಮ್ಮ ಜೊತೆ ಇದ್ದೀವಿ, ನೀವೇನು ಒಬ್ಬರೇ ಅಲ್ಲ ಈ ಜರ್ನಿಯಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ನೇನು ಮೆಸೇಜಸ್ ಇದೆ ನಿಮಗೆ ನಾನು ನೋಡ್ತೀನಿ. ಮತ್ತು ಸ್ಪಿರಿಟ್ ಗೈಡ್ಸ್ ನೀವೇನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾರೆ. ಸೊ ಟ್ರಸ್ಟ್, ವೈಲ್ ನಿಮಗೆ ಟ್ರಸ್ಟ್ ಮಾಡಬೇಕು ಅನಿಸಿದ್ರೆ ನಿಮ್ಮ ಲಾಜಿಕ್ ಮೈಂಡನ್ನ ನೀವು ಯೂಸ್ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಯಾರನ್ನಾರ ನೀವು ನಂಬಕ್ಕೆ ಹೋಗಬಾರ್ದು. ನಿಮ್ಮ ಇನ್ನರ್ ಸೋಲ್ ಏನು ಹೇಳುತ್ತೋ ಅದನ್ನು ನೀವು ಫಾಲೋ ಮಾಡಬೇಕು. ಈಗ ನಿಮಗೆ ಒಂದು ಪಾತಲ್ಲಿ ನಿಮಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಇನ್ನೊಂದು ಪಾತ್ ಇರುತ್ತೆ, ಆ ಪಾತನ್ನು ನೀವು ತೊಗೋಬೋದು. ಆ್ಯಂಡ್ ಇಟ್ ಶುಡ್ ಬಿ ವೆರಿ ವೆರಿ ಟ್ರೂತ್ಫುಲ್ ಪಾತ್ ಆ್ಯಂಡ್ ನೀವು ಅದ್ರ ಬಗ್ಗೆ ಭರವಸೆ ಇಟ್ಕೊಬೇಕು. ಅದು ಆಗಲ್ಲ ಅಂದ್ರೂ ಇಫ್ ಯು ಬಿಲೀವ್ ದಟ್ ಇಟ್ ಈಸ್ ಇಂಪಾಸಿಬಲ್ ದೆನ್ ಆಲ್ಸೋ ಇಟ್ ಈಸ್ ಪಾಸಿಬಲ್ ಅಂತ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮನ್ನು ಟ್ರಸ್ಟ್ ಮಾಡದೇ ಇರೋದೇ ದೊಡ್ಡ ತಪ್ಪು. ಸೊ ನೀವೇನು ಮಾಡಬೇಕು ಅಂದರೆ ನೀವೇನು ಮಾಡಬಾರ್ದು ಅನ್ನೋದನ್ನು ಹೇಳಬೇಕು ಅಂದರೆ ನೀವು ಅವ್ರಿವ್ರ ಮಾತನ್ನು ಕೇಳಬಾರ್ದು. ನಿಮ್ಮ ಇನ್ನರ್ ಸೋಲ್ ಏನು ಹೇಳುತ್ತೆ ಅದನ್ನು ನೀವು ಕೇಳಬೇಕು. ಸೊ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಮಾಡಿದ್ದೀರಾ, ಸೊ ಅದನ್ನು ಓಪನ್ ಮಾಡಿ ಅಂತ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ. ಓಕೆ, ನೀವು ಸಾಕಷ್ಟು ಬ್ಲಾಕ್ ಮಾಡಿ ಇಟ್ಕೊಂಡಿದ್ದೀರಾ ನಿಮ್ಮ ಥಾಟ್ಸ್ನ,
ನಿಮ್ಮ ಮನಸ್ಸಿನ ಮಾತುಗಳನ್ನು ಅದನ್ನೆಲ್ಲ ನೀವು ಎಲ್ಲೋ ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ಈಗ ಯಾವ ಟೈಮ್ ಅಂದರೆ ನೀವು ಕೂತ್ಕೊಂಡು ಯೋಚನೆ ಮಾಡೋ ಟೈಮಲ್ಲ, ಒಂದು ಆಲ್ಟರ್ನೇಟಿವ್ ಪಾತನ್ನ ನೀವು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಕೆಲವೊಂದು ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ. ಅದನ್ನು ಹೊರಗೆ ಹೋಗಿ ಅದನ್ನು ಲಾಜಿಕಾಗಿ ಥಿಂಕ್ ಮಾಡಿ ಅದನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವೇನು ಮಾಡಬಾರ್ದು ಅಂದರೆ ಟ್ರಸ್ಟ್ ಮಾಡೋದನ್ನು ಬಿಡಬಾರ್ದು. ಓಕೆ, ಸೊ ಯು ಶುಡ್ ಟ್ರಸ್ಟ್ ದ ಪ್ರೋಸೆಸ್. ಯಾಕಂದರೆ ನೀವು ಒಬ್ಬರೇ ಅಲ್ಲ, ಕೆಲವೊಂದು ನಮಗೆ ಬೇಗ ಸಿಗಲ್ಲ, ನಮಗೆ ಬೇಕಾದ ಟೈಮಲ್ಲಿ ಸಿಗಲ್ಲ, ಬಟ್ ಯೆಟ್ ಇಟ್ಸ್ ಆನ್ ಇಟ್ಸ್ ವೇ. ಅದು ಅದರ ಟೈಮಲ್ಲಿ ಬಂದೇ ಬರುತ್ತೆ, ರೈಟ್ ಟೈಮ್ ಬರಲೇಬೇಕು ಅಲ್ವಾ. ಸೊ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಯಾವ ಥರ ಇರುತ್ತೆ ಅಂದರೆ ಸನ್ ಬ್ರೈಟಾಗಿರುತ್ತೆ. ಆ್ಯಂಡ್ ಎಲ್ಲನೂ ಕೆಲವೊಂದು ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಎಲ್ಲ ಚೇಂಜಸ್ಸು ಒಳ್ಳೆಯದಾಗಿರಲ್ಲ. ಸೊ ಕೆಲವೊಂದು ಚೇಂಜಸ್ನ ನಿಮ್ಮ ಇನ್ನರ್ ಥಾಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ, ಕೆಲವೊಂದು ವೈಬ್ರೇಷನ್ ಗೊತ್ತಾಗುತ್ತೆ, ಕೆಲವೊಂದು ಲೋ ವೈಬ್ರೇಷನ್ ಗೊತ್ತಾಗುತ್ತೆ. ಆ್ಯಂಡ್ ಕೆಲವೊಂದು ನಿಮಗೆ ಗೊತ್ತಾಗುತ್ತೆ ಇದು ಸರಿಯಲ್ಲ ನನ್ನ ಜೀವನದಲ್ಲಿ ಅಂತ. ಅದನ್ನು ನೀವು ಅದ್ರ ಬಗ್ಗೆ ನೀವು ಹುಷಾರಾಗಿರಬೇಕು. ಆ್ಯಂಡ್ ನಿಮಗೆ ಕರೇಜ್ ಬೇಕು, ಸಾಕಷ್ಟು ನಂಬಿಕೆ ಬೇಕು. ಈಗ ನಾನು ಮುಂದೆ ನುಗ್ಗಿಲ್ಲ ಅಂದರೆ ಈ ಡೈರೆಕ್ಷನ್ನಲ್ಲಿ ನನಗೆ ಸಾಕಷ್ಟು ತೊಂದರೆ ಆಗುತ್ತೆ, ಇಲ್ಲ ನನ್ನನ್ನು ನಾನೇ ತೊಂದರೆ ಮಾಡ್ಕೊತೀನಿ, ಇಲ್ಲ ಐ ವಿಲ್ ಲೂಸ್ ದಿಸ್ ಅಪರ್ಚುನಿಟಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ನಿಮ್ಮ ಲೈಫ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಕೆರಿಯರ್ ಇರ್ಬೋದು, ಇಲ್ಲ ನಿಮ್ಮ ಎಜುಕೇಷನ್ ಇರ್ಬೋದು. ಸೊ ನೋ ಮ್ಯಾಟರ್ ವಾಟ್, ನಿಮ್ಮ ಮನೆ ಚೇಂಜ್ ಮಾಡೋಕ್ಕಿರ್ಬೋದು, ಇಲ್ಲ ಏನೇ ನೀವು ಪರಿಸ್ಥಿತಿ ಇರ್ಬೋದು, ಬಟ್ ತುಂಬಾ ಸ್ಟ್ರಾಂಗಾಗಿ ಎಲ್ಲೋ ಒಂದು ಕಡೆ ಫಿಕ್ಸ್ ಆಗಿಬಿಟ್ಟಿದ್ದೀರಾ ನೀವು. ಆ್ಯಂಡ್ ಅದರಿಂದ ಹೊರಗೆ ಬರೋ ತುಂಬ ಕಷ್ಟಪಡ್ತಾ ಇದ್ದೀರಾ ಆ್ಯಂಡ್ ನುಗ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಆ ಪ್ರಯತ್ನನ ನಿಲ್ಲಿಸಬೇಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ಎಲ್ಲನೂ ಮೂವ್ ಆಗ್ತಾನೆ ಇರುತ್ತೆ. ಈವನ್ ನಾವಿರೋ ಅರ್ತು ಮೂವ್ ಆಗ್ತಾ ಇರುತ್ತೆ. ಸೊ ಯಾವುದು ಸ್ಟ್ಯಾಂಡ್ ಸ್ಟಿಲ್ ಇಲ್ಲ. ಸೊ ಎವ್ರಿಥಿಂಗ್ ವಿಲ್ ಕಮ್ ಟು ಎ ನ್ಯೂ ಬಿಗಿನಿಂಗ್ಸ್. ಓಕೆ, ಯಾವುದು ಆಗಿತ್ತೋ ಅದೇ ಮತ್ತೆ ನ್ಯೂ ಬಿಗಿನಿಂಗ್ ಆಗೋ ಎಲ್ಲ ಸಾಧ್ಯತೆ. ಬಟ್ ಯು ಹ್ಯಾವ್ ಟು ಹ್ಯಾವ್ ಕರೇಜ್ ಆ್ಯಂಡ್ ಫೇತ್. ಇವೆರಡೂ ನಿಮ್ಮಲ್ಲಿ ಇರಬೇಕು. ಆ್ಯಂಡ್ ಮುಂದೆ ನುಗ್ಗೋ ಸಾಹಸ ಇರಬೇಕು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ವಾಟ್ ಎಲ್ಸ್ ದ ಮೆಸೇಜಸ್ ಫಾರ್ ಯು? ಸೆಲ್ಫ್ ಸ್ಯಾಬೋಟಾಜ್. ಎಕ್ಸಾಕ್ಟ್ಲಿ, ನಿಮ್ಮನ್ನು ನೀವು ದೂಷಿಸ್ತಿದ್ದೀರಾ. ಏನಕ್ಕೆ? ನಾನು ಒಬ್ಬಳೇ ಇದ್ದೀನಿ, ನನ್ನನ್ನು ಯಾರೂ ಸಪೋರ್ಟ್ ಮಾಡೋರಿಲ್ಲ, ನಾನು ಯಾವುದನ್ನು ಟ್ರಸ್ಟ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನನ್ನು ನಾನು ಟ್ರಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಯು ಆರ್ surrounded with a negative energy, though there is a positive aura in your life. ಸೊ ನಿಮ್ಮನ್ನು ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ಇದನ್ನು ನೀವು ಇವಾಗ ಸ್ಟಾಪ್ ಮಾಡಲೇಬೇಕು. ಸೊ ಯು ಹ್ಯಾವ್ ಟು ಸ್ಟಾಪ್ ನೌ ಸೆಲ್ಫ್ ಸ್ಯಾಬೋಟಾಜಿಂಗ್ ಯು. ಸೆಲ್ಫ್ ಸ್ಯಾಬೋಟಾಜಿಂಗ್ ಅಂದರೆ ನಾನು ಅದನ್ನು ಮಾಡೋಕ್ಕಾಗಲ್ಲ, ನನ್ನಿಂದ ಅದು ಆಗಲ್ಲ, ನಾನು ಹಂಗಲ್ವೇ ಅಲ್ಲ, ನಾನು ಅದನ್ನು ಮಾಡೋಕ್ಕೆ ಆಗಲ್ಲ, ನನ್ನ ಹತ್ರ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ದುಡ್ಡಿಲ್ಲ, ನಾನು ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಸೆಲ್ಫ್ ಸ್ಯಾಬೋಟಾಜಿಂಗ್. ಸೊ ನಾನು ಚೆನ್ನಾಗಿ ಓದಿದ್ದೀನಿ, ಬಟ್ ನೋ, ಐ ಹ್ಯಾವ್ ನೋ ಸ್ಟ್ರೆಂತ್, ನನಗೆ ಆ ಥರ ಸ್ಟ್ರೆಂತ್ ಇಲ್ಲ, ಎಲ್ಲರ ಮುಂದೆ ಹೋಗಿ ಮಾತಾಡೋ ಸ್ಟ್ರೆಂತ್ ಇಲ್ಲ. ನೋ, ಸ್ಟಾಪ್ ಇಟ್. ಸ್ಟಾಪ್ ಸೇಯಿಂಗ್ ದಟ್. ನಿಮ್ಮನ್ನು ನೀವು ಅದನ್ನು ಹೇಳ್ಕೊಳ್ಳೋದನ್ನು ಸ್ಟಾಪ್ ಮಾಡಿ. ಸೊ ನಿಮ್ಮಲ್ಲೆಲ್ಲ ಪೊಟೆನ್ಷಿಯಲ್ ಇದೆ. ಕೆಲವೊಂದು ಕಡೆ ಎಲ್ಲರಿಗೂ ಹಂಗೆ ಅನಿಸುತ್ತೆ. ಓಕೆ, ಸೊ ಈವನ್ ನಮಗೂ ಅನಿಸುತ್ತೆ, ನಾವು ಇಷ್ಟು ಪಾಸಿಟಿವ್ ಇರಬೇಕಾದ್ರೆ ಕೆಲವೊಂದು ಸತಿ ನಮ್ಮ ಸಿಚುವೇಶನ್ ಹೇಗಿರುತ್ತೆ ಅಂದರೆ ತುಂಬ ನೆಗೆಟಿವ್ ಆಗಿಬಿಡುತ್ತೆ. ಬಟ್ ಅವಾಗ ನಾವು ಏನು ಮಾಡ್ತೀವಿ, ನಮ್ಮನ್ನು ನಾವು ದೂಷಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದು ನಮಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಒನ್ ಡೇ ಬರುತ್ತೆ, ಇದನ್ನು ನಾವು ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡೋ ಬದಲು ಈಗಲೇ ನಾವು ಅದನ್ನು ಸ್ಟಾಪ್ ಮಾಡಬೇಕು. ನಮ್ಮನ್ನು ನಾವು ಯಾವ ಗೋಲಿಗೋಸ್ಕರ ಇಲ್ಲಿ ಬಂದಿದ್ದೀವಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ಇನ್ನರ್ ವಾಯ್ಸ್ ನಮ್ಗೆ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸೊ ಇವತ್ತಿಗೆ ದಯವಿಟ್ಟು ನಿಮ್ಮನ್ನು ನೀವು ಸೆಲ್ಫ್ ಸ್ಯಾಬೋಟಾಜ್ ಇಲ್ಲ ಸೆಲ್ಫ್ ಡೌಟ್ ಮಾಡೋದನ್ನು ನಿಲ್ಲಿಸಿ. ಓಕೆ, ಸೊ ದೇರ್ ಇಸ್ ಸಮಥಿಂಗ್ ನೈಸ್ ಕಮ್ಮಿಂಗ್ ಇನ್ ಯೋರ್ ಹೊರೈಝನ್. ಓಕೆ, ಎಲ್ಲ ಏನೋ ಒಂದು ಚೇಂಜಸ್ ಆಗೋ ಸಾಧ್ಯತೆ ಇದೆ. ಕೆಲವೊಂದು ಒಳ್ಳೆಯದು, ಕೆಲವೊಂದು ಕೆಟ್ಟದ್ದು. ಅದನ್ನು ನಿಮ್ಮ ಗಟ್ ಫೀಲಿಂಗು ನಿಮ್ಗೇನು ಹೇಳ್ತಾ ಇದೆ ಅಂತ ನೀವು ಅದನ್ನು ಮಾಡಲೇಬೇಕು. ಓಕೆನಾ? ಸೊ ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ.
ನಮಸ್ತೆ. ಪೈಲ್ ನಂಬರ್ 2, ಈ ಸ್ಮಾಲ್ ಕ್ಯಾಟ್ನ ಯಾರು ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ, ಈ ಕಾರ್ಡು ನಿಮ್ಮ ಮೇನ್ ಎನರ್ಜಿ ಇರುತ್ತೆ. ಸೊ ನಿಮ್ಮ ಮೇನ್ ಮೆಸೇಜ್ ಇರುತ್ತೆ, ಅದು ಯಾವುದ್ರ ಬಗ್ಗೆನಾರ ಆಗಲಿ ಇಲ್ಲ ಓವರ್ ಆಲ್ ಎನರ್ಜಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇದು ನಿಮಗೆ ನಿಮ್ಮ ಸಿಚುವೇಶನ್ಗೆ ಸರಿ ಹೋದರೆ ಅದನ್ನು ನೀವು ತಗೊಳ್ಳಿ, ಇಲ್ಲ ಅಂದರೆ ಅದನ್ನು ಒಂದು ರೀತಿಯ ಗೈಡೆನ್ಸ್ ಅಂತ ತಗೊಳ್ಳಿ. ಓಕೆ, ಸೊ ನಿಮ್ಗೆ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ಅದು ಆ ರೀತಿ ನಿಮ್ಮನ್ನು ತಗೊಳ್ಳಿ. ಬಟ್ ಇಫ್ ಇಟ್ ಈಸ್ ಅ ಲೈಫ್ ಚೇಂಜಿಂಗ್ ವರ್ಡ್ಸ್, ಪ್ಲೀಸ್ ನಿಮ್ಗೆ ಅನಿಸಿದ್ರೆ ಎಸ್ ನಾನು ಇದನ್ನು ಕೇಳಿನಾರ ನನಗೆ ಏನಾರ ಚೇಂಜಸ್ ಮಾಡ್ಕೋಬೇಕು ಅನಿಸಿದ್ರೆ ದಯವಿಟ್ಟು ಅದನ್ನು ಮಾಡಿ. ಈವನ್ ಎವ್ರಿಥಿಂಗ್ ಹ್ಯಾಸ್ ಟು ಚೇಂಜ್. ಸೊ ಈವನ್ ಪಾಸಿಟಿವ್ ತುಂಬ ಹೊತ್ತಿರಲ್ಲ, ನೆಗೆಟಿವ್ ತುಂಬ ಹೊತ್ತಿರಲ್ಲ, ಒಳ್ಳೆಯದು ಜಾಸ್ತಿ ಹೊತ್ತಿರಲ್ಲ, ಕೆಟ್ಟದ್ದು ಜಾಸ್ತಿ ಹೊತ್ತಿರಲ್ಲ. ಹಗಲಾದ್ಮೇಲೆ ಇರುಳು ಬರಲೇಬೇಕು, ಇರುಳಾದ್ಮೇಲೆ ಹಗಲು ಬರಲೇಬೇಕು. ಸೊ ಟೇಕ್ ದ ಮೆಸೇಜಸ್ ಆ್ಯಸ್ ಇಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಇದು ನಿಮ್ಮ ಮೇನ್ ಎನರ್ಜಿ ಇರುತ್ತೆ. ಸೊ ನೋಡೋಣ ಏನಿದೆ ನಿಮ್ಮ ಓವರ್ ಆಲ್. ಸೊ ಲೆಟ್ ಗೋ. ಸೊ ಕೆಲವೊಂದು ನೀವು ತುಂಬಾ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ, ಅದು ರಿಲೇಷನ್ಶಿಪ್ ಆಗಿರ್ಬೋದು ಇಲ್ಲ ಜಾಬ್ ಇರ್ಬೋದು. ಆ ಜಾಬ್ ನಿಮಗೆ ತುಂಬ ಇಷ್ಟ ಇರ್ಬೋದು ಆ್ಯಂಡ್ ಅದನ್ನು ಬಿಟ್ಕೊಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಬೇರೆ ಕಡೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ, ಒಳ್ಳೆ ದುಡ್ಡು ಸಿಗ್ತಾ ಇದೆ, ಬಟ್ ನೀವು ಅದನ್ನು ಹೋಗ್ತಾ ಇಲ್ಲ. ಓಕೆ, ಈವನ್ ಇನ್ ಯುವರ್ ರಿಲೇಷನ್ಶಿಪ್ ಆಲ್ಸೋ. ಸೊ ಸಾಕಷ್ಟು ನಿಮಗೆ ಮೆಮೊರೀಸ್ ಇದೆ, ಆ ಮೆಮೊರೀಸ್ನ ಬಿಟ್ಕೊಡೋಕ್ಕೆ ಆಗ್ತಾ ಇಲ್ಲ. ಸೊ ಒನ್ಸ್ ನೀವು ಅದನ್ನು ಲೆಟ್ ಗೋ ಮಾಡಿದಾಗ ಏನಾಗುತ್ತೆ, ಈಗ ನೋಡಿ ನೀವು ಮರ ಇರುತ್ತೆ, ಆ ಮರದಲ್ಲಿ ಹೊಸ ಚಿಗುರು ಬರುತ್ತೆ. ಹೊಸ ಚಿಗುರು ಬರಬೇಕು ಅಂದರೆ ಹಳೆಯದು ಬೀಳಲೇಬೇಕು ಅಲ್ವಾ? ಸೊ ಅದೇ ಥರ ನಾವು ಯಾವಾಗ ನಮ್ಮ ಕೆಲವೊಂದು ನೆಗೆಟಿವ್ ಥಾಟ್ಸ್ನ ಬಿಟ್ಕೊಡ್ತೀವೋ ಆಗ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ತುಂಬಿಕೊಳ್ಳುತ್ತೆ. ನಾವು ಏನೋ ಒಂದು ಹೊಸದು ಮಾಡಬೇಕು ಅನ್ನೋದು ನಮಗೆ ಖುಷಿಯಾಗುತ್ತೆ. ಸೊ ಯುಗಾದಿ ಹಬ್ಬನೂ ಹಾಗೆ. ಸೊ ಹೊಸತನ ಎಲ್ಲನೂ ಹೊಸತನದಲ್ಲಿ ತುಂಬಿಕೊಳ್ಳುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂದರೆ, ಸೊ ನೀವು ಸಾಕಷ್ಟು ಯಾವ್ಯಾವ ಬ್ಯಾಡ್ ಮೆಮೊರೀಸ್ನ ಇಟ್ಕೊಂಡಿದ್ದೀರೋ, ಇಲ್ಲ ನಿಮ್ಮ ಮನೇನ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಬೀರೂನ ಕ್ಲೀನ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗುತ್ತೋ ಆ್ಯಕ್ಟಿವಿಟಿ ಅದನ್ನು ಮಾಡಿ. ನಿಮ್ಮ ನೇಲ್ಸ್ ಕಟ್ ಮಾಡ್ಕೊಳ್ಳಿ, ಅದು ಯಾಕೆ ಬಂತು ಗೊತ್ತಿಲ್ಲ, ಸಡನ್ನಾಗಿ ಬಂತು. ಸೊ ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಸಾಜ್ ತೊಗೊಳ್ಳಿ. ಸೊ ಈವನ್ ಇಫ್ ಯು ಆರ್ ಅ ಬ್ಯೂಟಿಷಿಯನ್, ಪ್ಲೀಸ್ ಗೋ ಟು ಅನದರ್ ಬ್ಯೂಟಿಷಿಯನ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಲೆಟ್ ಗೋ ಮಾಡಿ. ಕೆಲವರು ದುಡ್ಡು ತುಂಬ ಖರ್ಚು ಮಾಡ್ತಾಯಿಲ್ಲ ಇಲ್ಲಿ. ಸೊ ಕೆಲವರು ಆ ದುಡ್ಡನ್ನು ಒಂಚೂರು ಬಿಡಿ. ಓಕೆ, ಸೊ ಕಂಜೂಸ್ತನ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಟು ಬಿ ಡೈರೆಕ್ಟ್. ಆ್ಯಂಡ್ ನಿಮ್ಗೇನು ಮಾಡಬೇಕು ಅಂದರೆ, ಕೆಲವೊಂದು ನಿಮ್ಮಲ್ಲಿ ಈಗೋ ಇದೆ, ಆ ಈಗೋನ ಬಿಟ್ಕೊಡಿ. ನಿಮ್ಮ ಕೆಲವೊಂದು ನೆಗೆಟಿವ್ ಥಾಟ್ಸ್ ಇದೆ, ಅದನ್ನು ಬಿಟ್ಕೊಡಿ. ಕೆಲವೊಂದು ನೆಗೆಟಿವ್ ಪ್ಯಾಟ್ರನ್ಸ್ ಇದೆ, ಅಡಿಕ್ಷನ್ಸ್ ಇದೆ, ಎಲ್ಲನೂ ಬಿಟ್ಕೊಡಿ. ಸೊ ಯಾವ್ಯಾವುದು ನಿಮಗೆ ಗುಡ್ ಗೈಡೆನ್ಸ್ ಅನಿಸುತ್ತೋ, ನಿಮ್ಮ ಸ್ಪಿರಿಟಿಗೆ ಗುಡ್ ಅಂದರೆ ನಿಮ್ಮ ಆತ್ಮಕ್ಕೆ ಯಾವುದು ಒಳ್ಳೆಯದೋ ಅದನ್ನು ನೀವು ಮಾಡಿ. ಸೊ ನೀವು ತುಂಬ ಪಾಸ್ಟಲ್ಲಿರೋದು ಇಲ್ಲ ತುಂಬಾ ಫ್ಯೂಚರಿಸ್ಟಿಕ್ ಆಗಿರೋದು ಒಳ್ಳೆಯದಲ್ಲ. ಬಿಕಾಸ್ ಪ್ರೆಸೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರೆಸೆಂಟ್ ಈಸ್ ಗೋಲ್ಡನ್ ಆ್ಯಂಡ್ ಡೈಮಂಡ್ ಆ್ಯಂಡ್ ಪ್ರೈಸ್ಲೆಸ್. ಓಕೆ, ಪ್ರೆಸೆಂಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಇವತ್ತು ಏನು ಮಾಡ್ತೀವಿ ಅನ್ನೋದು ನಮ್ಮ ಫ್ಯೂಚರ್ ಆಗಿರುತ್ತೆ. ಸೊ ನಿಮ್ಮ ಪ್ರೆಸೆಂಟ್ನ ನೀವು ಹಾಳು ಮಾಡ್ಕೊಬೇಡಿ, ಕೆಲವೊಂದನ್ನು ಯೋಚನೆ ಮಾಡ್ತಾ. ಸೊ ಎಮೋಷ್ನಲಿನೂ ಕೂಡ ನೀವು ಕೆಲವೊಂದು ಬಿಟ್ಕೊಡ್ಬೇಕಾಗತ್ತೆ. ಸೊ ಎಮೋಷ್ನಲಿ ಕೂಡ ವಿತ್ಹೆಲ್ಡ್ ಮಾಡಬೇಡಿ. ನಿಮಗೆ ನಗಬೇಕು ಅನಿಸಿದ್ರೆ ದಯವಿಟ್ಟು ಕಾಮಿಡಿ ಸೀರಿಯಲ್ ಹಾಕ್ಕೊಂಡು ನಗ್ರಿ. ಓಕೆ, ಸೊ ನಿಮಗೆ ಮಕ್ಕಳ ಜೊತೆ ನಗಬೇಕು ಅಂದರೆ ನಗ್ರಿ. ನೀವು ಯಾವ ರಿಲೇಷನಲ್ಲಿ ನಗ್ತಾ ಇಲ್ವೋ ಅವ್ರ ಜೊತೆ ಕೂತ್ಕೊಂಡು ನಗ್ರಿ. ನಿಮಗೇನು ನಕ್ಕಿದ್ರೆ ನಿಮಗೆ ನಗುನೇ ವಾಪಸ್ ಬರುತ್ತೆ. ಸೊ ಹತ್ರ ನಿಮ್ಮ ಜೊತೆ ಯಾರೂ ಅಳೋರಿರಲ್ಲ. ನಿಮ್ಮ ದುಃಖನ ಅರ್ಥ ಮಾಡ್ಕೋಬೋದು ಅಷ್ಟೇ, ಬಟ್ ಥಿಂಕ್ ಮಾಡಿ ನೋಡಿ. ಸೊ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಆಲ್ ದ ನೆಗೆಟಿವ್ ಎನರ್ಜೀಸ್. ಸೊ ಇದು ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದೆ. ನಿಮ್ಮ ಇಂಟೆನ್ಷನ್, ನಿಮ್ಮ ಹಾರ್ಟ್ ಇಂಟೆನ್ಷನ್ ಏನು ಹೇಳ್ತಾ ಇದೆಯೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೀವು ಸಾಕಷ್ಟು ಕೆಲವೊಂದು ಬ್ಲ್ಯಾಕ್ ಬ್ಯಾಡ್ ನೆಗೆಟಿವ್ ಎನರ್ಜೀಸ್ನ ಬಿಡಬೇಕಾಗತ್ತೆ. ಸೊ ಥಾಟ್ಸ್ನ ಬಿಡಬೇಕಾಗತ್ತೆ, ಇಲ್ಲ ಹಳೆ ಕಾಲದ ಥಾಟ್ಸ್ನ ಬಿಡಬೇಕಾಗತ್ತೆ ಇಲ್ಲಿ ಕೆಲವರು. ಓಕೆ, ಸೊ ಕೆಲವೊಂದು ನಿಮ್ಮ ಕೈಯಲ್ಲಿ ಏನಿಲ್ವೋ ಅದನ್ನು ಬಿಟ್ಕೊಡ್ಲೇಬೇಕಾಗತ್ತೆ. ಓಕೆ, ಸೊ ಕೆಲವರು ಇಲ್ಲಿ ಡಯಾಬಿಟಿಕ್ ಇರ್ಬೋದು ಫಾರ್ ಎಕ್ಸಾಂಪಲ್. ಸೊ ನಿಮಗೆ ಅದು ತೊಗೊಳಕ್ಕಾಗ್ತಾ ಇಲ್ಲ. ಸೊ ಪ್ಲೀಸ್ ನೀವು ಡಯಾಬಿಟಿಕ್ ಅನ್ನೋದನ್ನು ಬಿಟ್ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ನಿಮ್ಮ ರುಟೀನ್ಸ್ನ ನೀವು ಫಾಲೋ ಮಾಡಿ, ನಿಮ್ಮ ಹಾರ್ಟ್ನ ನೀವು ಈಸ್ ಮಾಡ್ಕೊಳ್ಳಿ.
ಸೊ ಹಗೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಏನಾರ ಹೇಳಬೇಕು ಅಂದ್ರೂ ಹಗೂರ ಮಾಡ್ಕೊಳ್ಳಿ. ಸೊ ನೀವು ಏನು ಮಾಡಬಾರ್ದು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಯಾರೂ ನೀವು ಪ್ರೀತಿಯಲ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ, ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರೀತಿ ಒಂದೇ ಪ್ಯೂರ್ ಲ್ಯಾಂಗ್ವೇಜ್ ಈ ವರ್ಲ್ಡಲ್ಲಿ. ಸೊ ನೀವು ಮ್ಯೂಸಿಕ್ಕು ಇಲ್ಲ ನಿಮಗೆ ಹಾಡಬೇಕು ಅನಿಸ್ದಾಗ, ಮನಸ್ಸು ತುಂಬಿ ಹಾಡಬೇಕು ಅನಿಸ್ದಾಗ ಹಾಡಿ, ಕುಣಿಬೇಕು ಅನಿಸ್ದಾಗ ಕುಣೀರಿ, ನಿಮಗೆ ಸೈಲೆಂಟಾಗಿರಬೇಕು ಅನಿಸ್ತಾ ಸೈಲೆಂಟಾಗಿರಿ. ಆ್ಯಂಡ್ ತುಂಬಾ ನೀವು ಪ್ರೀತಿ ಕೊಡೋದಾಗಲಿ, ತುಂಬಾ ರಿಸೀವ್ ಮಾಡೋದಾಗಲಿ ಅದರ ಅರ್ಹತೆ ನಿಮಗಿದೆ. ಓಕೆ, ಸೊ ಅದರ ಅರ್ಹತೆ ಇಲ್ಲ ಅಂತ ಅಂದ್ಕೊಬೇಡಿ. ಆ್ಯಂಡ್ ನೀವು ತುಂಬಾ ಒಂದು ಬ್ಯೂಟಿಫುಲ್ ಎಮೋಷನ್ ಇಟ್ಕೊಂಡಿದ್ದೀರಾ ನಿಮ್ಮಲ್ಲಿ. ಅದು ಯಾರೂ ನಿಮ್ಮನ್ನು ನೋಡ್ತಾ ಇಲ್ಲ, ಅದನ್ನು ಒಂದು ದುಪಟ್ಟ ಹಾಕ್ಕೊಂಡು ವೇಲ್ ಹಾಕ್ಕೊಂಡು ಮುಚ್ಚಾಕ್ಕೊಂಡಿದ್ದೀರಾ. ಸೊ ನಿಮ್ಮ ಇನ್ನರ್ ಬ್ಯೂಟಿನ ನೀವು ತೋರಿಸಿ. ಓಕೆ, ತೋರಿಸ್ದಲೇ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮಲ್ಲಿರೋ ಒಂದು ಬ್ಯೂಟಿಫುಲ್ ಎನರ್ಜಿ ಇದೆ, ಆ ಎನರ್ಜಿನ ಹೊರಗಿನ ಜನಕ್ಕೆ, ಪ್ರಪಂಚಕ್ಕೆ ಕೊಡಿ. ಸೊ ನೀವು ಸ್ಟಾಪ್ ಆಗಬೇಡಿ, ಯಾವುದಕ್ಕೂ ಸ್ಟಾಪ್ ಆಗಬೇಡಿ. ಇವತ್ತು ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಒಂದು ಯೂಟ್ಯೂಬ್ ನಡೆಸ್ತಾ ಇರ್ಬೋದು, ಇವತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ವ್ಯೂಸ್ ಕಮ್ಮಿ ಇರ್ಬೋದು, ಬಟ್ ನಾಳೆ ಯು ಆರ್ ಗ್ರೋಯಿಂಗ್ ಅಲ್ವಾ. ಸೊ ನಿಮ್ಮಲ್ಲಿರೋ ಶಕ್ತಿನ ನೀವು ಹೊರಗೆ ತನ್ನಿ, ಇನ್ನರ್ ಬ್ಯೂಟಿ, ಇನ್ನರ್ ಸ್ಟ್ರೆಂತ್ನ ಹೊರಗೆ ತನ್ನಿ ಅಂತ ಈ ಕಾರ್ಡ್ ಹೇಳುತ್ತೆ. ನೀವು ಇದ್ದ ಜಾಗದಲ್ಲೇ ಇರಬೇಡಿ. ಓಕೆ, ಸೊ ನಿಮ್ಮನ್ನು ಈ ಜೀವನ, ಈ ಎನರ್ಜಿ ಎಲ್ಲಿ ಪುಷ್ ಮಾಡ್ತಾ ಇದೆಯೋ ಅಲ್ಲಿ ನೀವು ನಡೀರಿ. ಓಕೆ, ಸೊ ಎಸ್, ಲಾಟ್ ಆಫ್ ರೂಟ್ ಚಕ್ರ ನಿಮ್ಮದು ಸ್ವಲ್ಪ ಬ್ಲಾಕ್ ಇರ್ಬೋದು. ಓಕೆ, ಸೊ ಬೇಸಿಕ್ಕಾಗಿ ನೀವು ಅದ್ರ ಮೇಲೆ ಕೆಲಸ ಮಾಡಬೇಕಾಗತ್ತೆ. ಅ ಫಾದರ್ಸ್ ಲವ್, ಓ ಮೈ ಗುಡ್ನೆಸ್. ಸೊ ನಿಮ್ಮ ಫಾದರ್ ಇರ್ಬೋದು, ಇಲ್ಲ ಇನ್ನು ಕೆಲವರು ನಿಮ್ಮ ಫಾದರ್ನ ಕಳ್ಕೊಂಡಿರ್ಬೋದು. ಐ ಆಮ್ ಸಾರಿ. ಆ್ಯಂಡ್ ಅವ್ರು ಇರಲಿ ಇಲ್ಲದೇ ಇರಲಿ, ಅವ್ರ ಪ್ರೀತಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಆ್ಯಂಡ್ ಹಿ ವಿಲ್ ಬಿ ಆಲ್ವೇಸ್ ದೇರ್ ವಿತ್ ಯು. ಅವ್ರು ಯಾವಾಗಲೂ ನಿಮ್ಮನ್ನು ಆಶೀರ್ವಾದಿಸ್ತಾ ಇರ್ತಾರೆ, ನಿಮ್ಮ ಒಳ್ಳೆಯದಕ್ಕೆ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರು ನಿಮ್ಮ ಜೊತೆ ಇದ್ದರೆ, ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂದ್ರೂ ಅದಕ್ಕೂ ಒಂದು ರೀಸನ್ ಇರುತ್ತೆ. ಯಾಕಂದರೆ ಅವರ ಮನಸ್ಸು ನೋವು ಆಗಿರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ದಟ್ ನಿಮ್ಮ ಫಾದರ್ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅನ್ನೋ ಮಾತೇ ಇಲ್ಲ. ಓನ್ಲಿ ಥಿಂಗ್ ಈಸ್ ಯುವರ್ ಫಾದರ್ ಹ್ಯಾಸ್ ಟು ಫರ್ಗಿವ್ ಯು ಆ್ಯಂಡ್ ಯು ಹ್ಯಾವ್ ಟು ಫರ್ಗಿವ್ ಯುವರ್ ಫಾದರ್ ಫಾರ್ ಸಮಥಿಂಗ್. ಆ್ಯಂಡ್ ಅದೇ ನಿಮ್ಮಿಬ್ಬರಲ್ಲಿರೋ ಇನ್ ಬ್ಯೂಟಿ. ನಿಮ್ಮ ಕನೆಕ್ಷನ್ ತುಂಬ ಡಿವೈನ್ ಆಗಿದೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸ್ಟ್ರಾಂಗೆಸ್ಟ್ ಬಾಂಡ್ ಆ್ಯಂಡ್ ಐ ವಿಲ್ ಬಿ ಆಲ್ವೇಸ್ ದೇರ್ ವಿತ್ ಯು ಮೈ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅವ್ರು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ನಿಮ್ಮ ಕಷ್ಟ ಆಗಲಿ, ನಿಮ್ಮ ಸುಖ ಆಗಲಿ, ಯಾವುದೇ ರೀತಿಯ ಯಾವುದೇ ಸಿಚುವೇಶನ್ ಆಗಲಿ, ಯುವರ್ ಫಾದರ್ ಈಸ್ ದೇರ್ ಫಾರ್ ಯು. ಓಕೆ, ಸೊ ಎಸ್, ಫೈಂಡ್ ಯುವರ್ ಸೆಂಟರ್. ಸೊ ಸಾಕಷ್ಟು ರೆಡ್ ಇದೆ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಅಪಾನ್ ಯುವರ್ ರೂಟ್ ಚಕ್ರ. ಸೊ ನಿಮ್ಮ ಔಟ್ಸೈಡ್ ವರ್ಲ್ಡ್ ಏನು ರಿಫ್ಲೆಕ್ಟ್ ಮಾಡ್ತಾ ಇದೆಯೋ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ನೀವು ಯಾವ ಥರ ನಿರ್ಧಾರ ಮಾಡಿದ್ದೀರೋ, ಯಾವ ಥರ ತಯಾರಿ ಮಾಡಿದ್ದೀರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಜನ ಸಾಕಷ್ಟು ಹೇಳ್ತಾರೆ, ಒಳ್ಳೆಯದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ. ಆ್ಯಂಡ್ ಮುಂದೆಗಡೆ ಒಳ್ಳೇದು ಹೇಳ್ತಾರೆ, ಬಟ್ ಹಿಂದ್ಗಡೆ ಕೆಟ್ಟದ್ದು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ನಾವು ಎಷ್ಟು ಪ್ಯೂರ್ ಆಗಿರಬೇಕು ಅಂದರೆ, ಯಾರು ಕೆಟ್ಟದಂದ್ರೂ ನಮ್ಮನ್ನು ತಾಕಬಾರ್ದು. ಆ್ಯಂಡ್ ಈವನ್ ಯಾರು ಒಳ್ಳೇದು ಹೇಳಿದ್ರೂ ನಾವು ತುಂಬಾ ಕಳೆದು ಹೋಗಬಾರ್ದು. ಆ ಥರ ವ್ಯಕ್ತಿತ್ವ ನಮ್ಮದಿರಬೇಕು. ನಮ್ಮ ವ್ಯಕ್ತಿತ್ವಕ್ಕೆ ಜನ ಸಲಾಮ್ ಹೊಡಿಬೇಕು. ಓಕೆ, ಸೊ ಆ ಥರ ವ್ಯಕ್ತಿತ್ವ ನಮ್ಮದಿರಬೇಕು. ನಾವು ಯಾವಾಗಲೂ ಒಂದು ಸೆಂಟರ್, ಇವಾಗ ಯಾವುದೇ ರೀತಿಯ ಆಬ್ಜೆಕ್ಟ್ ಇರಲಿ, ಅದಕ್ಕೊಂದು ಸೆಂಟರ್ ಇರಬೇಕು. ಆ ಸೆಂಟರ್ ಇದ್ದರೆ ಮಾತ್ರ ಆ ಸ್ಟ್ರಕ್ಚರ್ ನಿಲ್ಲಕ್ಕೆ ಸಾಧ್ಯ. ಓಕೆ, ಫೌಂಡೇಶನ್ ಇರಬೇಕು ಆ್ಯಂಡ್ ಫೌಂಡೇಶನ್ ಹ್ಯಾಸ್ ಟು ಬಿ ಇನ್ ಸೆಂಟರ್. ಅದು ಆ ಕಡೆ ಈ ಕಡೆ ಇದ್ದರೆ ಇಟ್ ವಿಲ್ ನಾಟ್ ಸ್ಟೇ ಪ್ರಾಪರ್ಲಿ. ಸೊ ಆ ಥರ ನಮ್ಮ ಮನಸ್ಸಿನ ಸೆಂಟರ್ ಅಂದರೆ ನಮ್ಮ ಮನಸ್ಸಿನ ಯಾವ ಸ್ಥಿತಿ ಇದೆಯೋ ಅದನ್ನು ನಾವು ಕರೆಕ್ಟಾಗಿ ತಂದ್ಕೊಬೇಕು. ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ಆ್ಯಂಗ್ಸೈಟಿ ಮಾಡ್ಕೊಳ್ಳೋದು, ಸಪೋಸ್ ನಮಗಿಷ್ಟ ಇಲ್ಲ ಅಂದರೆ ಮಾತಾಡ್ದಲೇ ಸುಮ್ಮನಿರೋದು, ಆ್ಯಂಡ್ ಇಟ್ ಹರ್ಟ್ಸ್ ಅ ಲಾಟ್. ಅದು ನಮಗೊಬ್ಬರಿಗೆ ಅಲ್ಲ, ಎದುರುಗಡೆ ಇರೋರಿಗೂ ಹರ್ಟ್ ಆಗುತ್ತೆ. ಬಟ್ ನಾವು ಇನ್ನೊಬ್ಬರಿಗೆ ತೋರ್ಸೋಕ್ಕೆ ಹೋಗಿ ವಿ ಆರ್ ಹರ್ಟಿಂಗ್ ಮೋರ್ ಅಲ್ವಾ. ನಾವು ಇವಾಗ ಒಬ್ರಿಗೆ ಹರ್ಟ್ ಮಾಡಬೇಕು ಅಂತ ಸುಮ್ಮನೆ ಇರ್ತೀವಿ, ಬಟ್ ವಿ ಡೋಂಟ್ ನೋ
ನಮ್ಗೆ ಗೊತ್ತಿಲ್ಲ ನಾವು ನಮ್ಮನ್ನು ತುಂಬ ಜಾಸ್ತಿ ಹರ್ಟ್ ಮಾಡ್ಕೊತಾ ಇದ್ದೀವಿ ಅಂತ. ಸೊ ನಿಮ್ಮನ್ನು ನೀವು ತುಂಬ ಸೆಂಟರಾಗಿ ಇಟ್ಕೊಳ್ಳಿ. ಆ್ಯಂಡ್ ವೆನ್ ದ ಲಾಸ್ಟ್ ಟೈಮ್ ಐ ಚೆಕ್ ಇನ್ ವಿತ್ ಮೈ ಸೆಲ್ಫ್ ಅಂದರೆ ನಿಮ್ಮನ್ನು ನೀವು ಮೀಟಾಗಿ ಅಂತ. ಸೊ ದಿನ ಒಂದು ಹಾಫ್ ಆನ್ ಅವರ್ ನಿಮ್ಮನ್ನು ನೀವು ಮೀಟಾಗಿ. ಸೊ ನಿಮ್ಮನ್ನು ನೀವು ಮೀಟಾಗಿ ಅಂದರೆ ಹೋಗಿಬಿಟ್ಟು ಎಲ್ಲೋ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಕೂತ್ಕೊಂಡು ಬಾ ನಾನು ಕಾಫಿ ಕುಡಿಯೋಣ ಅಂತ ಕರೆಯೋದಂತಲ್ಲ. ಸೊ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಮುಂದೆ ನಿಂತ್ಕೊಳ್ಳಿ. ಹಾಯ್, ನಿಮ್ಮ ಹೆಸರು ಏನೇ ಇರಲಿ, ಪೂಜಾ, ಪ್ರಿಯಾ, ಶುಭ, ಶುಭಿ, ಯಾರೇ ಇರಲಿ, ಸುರಭಿ, ಯಾರೇ ಇರಲಿ, ಪ್ರೇಮ್, ದಿನೇಶ್, ದರ್ಶನ್, ಹೂವವರ್, ಯಾರೇ ಇರಲಿ, ನಿಮ್ಮ ಹೆಸರು ಏನೇ ಇರಲಿ. ಸೊ ಟಾಕ್ ಟು ಯೋರ್ ಸೆಲ್ಫ್, ನಿಮ್ಮನ್ನು ನೀವು ಮಾತಾಡಿ. ಓಕೆ, ನಿಮ್ಮನ್ನೇ ನೀವು ಮಾತಾಡಿಸಿದಾಗ ಅದರಲ್ಲೇ ನಿಮಗೆ ಉತ್ತರ ಸಿಗುತ್ತೆ. ಸೊ ಹೌದಾ, ನೀನು ಹಂಗೆ ಮಾಡ್ದಾ? ಸೊ ಯು ಆರ್ ಸೀಯಿಂಗ್ ಯೋರ್ ಸೆಲ್ಫ್, ನಿಮ್ಮನ್ನು ನೀವು ನೋಡ್ತಿದ್ದೀರಾ. ಆ್ಯಂಡ್ ನಿಮ್ಮನ್ನು ನೀವು ನಿಮ್ಮ ತಪ್ಪಿದ್ದಾಗ ನಿಮ್ಮ ಕಣ್ಣಲ್ಲಿ ನಿಮ್ಮನ್ನು ನೋಡೋಕ್ಕೆ ಆಗಲ್ಲ. ಸೊ ಟ್ರೈ ಮಾಡಿ ನೋಡಿ ಅದನ್ನು. ಸೊ ಐ ಡೂ ದಟ್ ಎವ್ರಿ ಡೇ. ಸೊ ನನ್ನನ್ನು ನಾನು ದಿನ ಮೀಟ್ ಮಾಡ್ತೀನಿ. ಕೆಲವೊಂದನ್ನು ನಾನು ತಪ್ಪನ್ನು ನನಗೆ ಆ ಟೈಮಲ್ಲಿ ಗೊತ್ತಾಗುತ್ತೆ, ಎಸ್ ಐ ಡಿಡ್ ದ ರಾಂಗ್ ಥಿಂಗ್ ಅಂತ. ಓಕೆ, ಸೊ ನಿಮ್ಮನ್ನು ನೀವು ತುಂಬ ಸೆಂಟ್ರಲ್ ತರೋದು ತುಂಬ ಅವಶ್ಯಕತೆ ಇದೆ. ಬ್ಯಾಲೆನ್ಸಲ್ಲಿ ತರೋದು ತುಂಬ ಅವಶ್ಯಕತೆ ಇದೆ. ನಿಮ್ಮ ಗೋಲ್ಸ್ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ಜಾಬ್ ಬಗ್ಗೆ ಎಲ್ಲದಕ್ಕೂ ಒಂದು ರಿಫ್ಲೆಕ್ಷನ್ ಹಾಕೋ, ಒಂದು ಮ್ಯಾನಿಫೆಸ್ಟೇಷನ್ ಮಾಡೋ ಟೈಮ್ ಬಂದಿದೆ. ಸೊ ನಿಮ್ಮ ಸ್ಪಿರಿಟ್ ಗೈಡ್ಸ್ ಇದನ್ನೇ ಹೇಳ್ತಾ ಇದ್ದಾರೆ. ಪಾಯಲ್ ನಂಬರ್ 2. ಓಕೆ, ಸಾಕಷ್ಟು ಮೆಸೇಜಸ್ ಇದೆ ನಿಮಗೆ ಪಾಯಲ್ ನಂಬರ್ 2 ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಅಪಾನ್ ಇಟ್. ನೀವು ಅದ್ರ ಮೇಲೆ ಕೆಲಸ ನಿಜವಾಗ್ಲೂ ಮಾಡಬೇಕಾಗಿದೆ. ನಿಮ್ಮ ಮೇಲೆ ನಿಮ್ಗೆ ತುಂಬ ಕೆಲಸ ಮಾಡಬೇಕಾಗಿದೆ. ಪಾಯಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಪ್ಲೀಸ್ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ವಾಟ್ಸಪ್ ನಂಬರ್, ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ. ನಮಸ್ತೆ ಪಾಯಲ್ ನಂಬರ್ 3. ಯಾರು ಈ ಕ್ಯಾಪ್ಸಿಕಮ್ನ ಚೂಸ್ ಮಾಡಿದ್ದೀರಾ? ರೆಡ್ ಹಾಟ್ ಕ್ಯಾಪ್ಸಿಕಮ್. ಓಕೆ, ಸೊ ಇದು ನಿಮ್ಮ ರೀಡಿಂಗ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಯುವರ್ ಸೆಂಟರ್ ಮೆಸೇಜ್ ಆ್ಯಂಡ್ ಮೇನ್ ಮೆಸೇಜ್. ಇದು ನಿಮ್ಮ ಮೇನ್ ಎನರ್ಜಿನೂ ಇರ್ಬೋದು. ನೀವು ಈ ಸಿಚುವೇಷನಲ್ಲಾರ ಇರ್ಬೋದು, ಇಲ್ಲದೇ ಇರ್ಬೋದು. ಓಕೆ, ಇನ್ನು ಮುಂದೆ ಇದು ಆಗ್ತಾ ಇರ್ಬೋದು ನಿಮಗೋಸ್ಕರ. ಆ್ಯಂಡ್ ಇವಾಗಲೇ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇರ್ಬೋದು. ಓಕೆ, ಸೊ ಇದು ನಿಮ್ಮ ಮೇನ್ ಎನರ್ಜಿ ಇರುತ್ತೆ. ಆ್ಯಂಡ್ ಕೆಲವೊಂದು ನಿಮ್ಮಲ್ಲಿ ಚೇಂಜಸ್ ನೀವು ತರಬೇಕಾಗಿತ್ತೆ. ಆ್ಯಂಡ್ ದಟ್ ಈಸ್ ವೈ ಸ್ಪಿರಿಟ್ ಮೆಸೇಜಸ್ ಕಮ್ ಟು ಯು. ಅದಕ್ಕೋಸ್ಕರನೇ ನೀವು ಕೆಲವೊಂದು ಚೇಂಜಸ್ ಮಾಡಬೇಕಾಗತ್ತೆ. ಇವರು ನಮಗೋಸ್ಕರ ಚೇಂಜ್ ಆಗಲಿ ಅನ್ನೋ ಕಾಯೋದನ್ನು ಮುಟ್ಟಾಳ್ತನ. ಓಕೆ, ಸೊ ನಮ್ಮನ್ನು ನಾವು ಚೇಂಜ್ ಮಾಡಿದಾಗ ಎದುರುಗಡೆಯವರು ಚೇಂಜ್ ಆಗೇ ಆಗ್ತಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ಮೇನ್ ಎನರ್ಜಿ, ಮೇನ್ ಸಿಚುವೇಶನ್, ಮೇನ್ ಮೆಸೇಜ್ ಆ್ಯಂಡ್ ಮೇನ್ ಸ್ಪಿರಿಟ್ ಮೆಸೇಜಸ್. ಓಕೆ, ಸೊ ಲೆಟ್ಸ್ ಸಿ ವಾಟ್ ಈಸ್ ಇಟ್. ಸೊ ಲಿಸನ್, ಕೇಳಿ. ಯಾರನ್ನು ಕೇಳಬೇಕು? ನಿಮ್ಮ ಇನ್ನರ್ ವಾಯ್ಸ್ನ ಕೇಳಬೇಕು. ನೀವು ಯಾವುದನ್ನು ಕೇಳಿದ್ರೂ ಕೇಳದೇ ಇರೋ ಥರ ಇದ್ದೀರೋ ಅದನ್ನು ಕೇಳಬೇಕು. ಕೆಲವೊಂದು ಒಳ್ಳೆಯದನ್ನು ಕೇಳಬೇಕು, ಕೆಲವುದನ್ನು ಕೆಟ್ಟದನ್ನು ಕೇಳ್ದಲೇ ಇರಬೇಕು. ಸೊ ಕೆಲವೊಂದು ನೀವು ಪೇ ಮಾಡ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ. ನಿಮ್ಮ ಡ್ರೀಮ್ ಪ್ಯಾಟ್ರನ್ ಇರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ನಡೆಯೋ ಇನ್ನೊಂದು ಪ್ಯಾಟ್ರನ್ ಇರ್ಬೋದು. ನಿಮ್ಮ ಪದೇ ಪದೇ ಮೋಸ ಹೋಗ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಪದೇ ಪದೇ ಮೋಸ ಹೋಗ್ತಾ ಇದ್ದೀರಾ ಅಂದರೆ ಅದು ಒಂದು ಪ್ಯಾಟ್ರನ್. ಓಕೆ, ನೀವು ಮೋಸ ಹೋಗ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ತಪ್ಪು, ಬೇರೆಯವ್ರ ತಪ್ಪಲ್ಲ. ಸೊ ನೀವು ಸರಿ ಹೋಗಬೇಕು, ನೀವು ಸ್ಟ್ರಾಂಗ್ ಆಗಬೇಕು, ನೀವು ವಿಜಿಲೆಂಟ್ ಆಗಬೇಕು. ನೀವು ಸರಿ ಹೋದಾಗಲೇ ಮಾತ್ರ ಬೇರೆಯವ್ರು ನಿಮ್ಮನ್ನು ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಬಿಟ್ಕೊಟ್ರೆ ಮಾತ್ರ ಬೇರೆಯವ್ರು ನಿಮ್ಮನ್ನು ಮೋಸ ಮಾಡ್ತಾರೆ ಅಲ್ವಾ? ಸಪೋಸ್ ಈಗ ನಾನು ಒಬ್ಬ ಅಂಗಡಿಯವ್ರ ಹತ್ರ ಹೋಗ್ತೀನಿ, ನನಗೆ ಗೊತ್ತು ಅವರು ತೂಕದಲ್ಲಿ ಮೋಸ ಮಾಡ್ತಾರೆ ಅಂತ. ಓಕೆ, ಅವ್ರನ್ನ ನಾನು ಫುಲ್ ಪೇ ಮಾಡಿ ಬರ್ತೀನಿ. ಬಟ್ ನನ್ನ ಹತ್ರ ಮನೇಲಿ ವೇಯಿಂಗ್ ಮಷಿನ್ ಇದೆ, ನಾನು ವೇ ಮಾಡ್ತೀನಿ. ಸೊ ನನಗೆ ತೂಕ ಕಮ್ಮಿ ಸಿಗುತ್ತೆ. ಐ ವಿಲ್ ಗೋ ಟು ಹಿಮ್, ಐ ವಿಲ್ ಟೆಲ್ ಹಿಮ್, ವೆಯ್ಟ್ ಕಮ್ಮಿ ಇದೆ, ನೀವು ನನಗೆ ಕಮ್ಮಿ ಕೊಟ್ಟಿದ್ದೀರಾ ಅಂತ. ಸೊ ನಾನು ಮತ್ತೆ ಹೋಗ್ತೀನ ಅವ್ರ ಹತ್ರ. ಸೊ ಥಿಂಕ್ ಅಬೌಟ್ ಇಟ್. ನೀವು ಮತ್ತೆ ಯೋಚನೆ ಮಾಡಿ ನೋಡಿ, ನೀವು ಮತ್ತೆ ಮೋಸ ಹೋಗ್ತಾ ಇದ್ದೀರಾ ಅಂದರೆ ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್. ನಿಮ್ಮ ಸಿಚುವೇಶನ್ ಏನಿದೆಯೋ ನೀವು ಅದರ ಆ ಥರ ತಗೊಳ್ಳಿ. ಓಕೆ, ಸೊ ನೀವು ಆ ಥರ ಮಾಡಿದಾಗ ಏನಾಗುತ್ತೆ, ನೀವು ಪದೇ ಪದೇ ಮೋಸ ಹೋಗ್ತೀರಾ. ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಅವ್ರನ್ನ ನಂಬಾರ್ದು ಅಂದರೆ ನಂಬೇಡಿ, ನಂಬಿ ಅಂದರೆ ನಂಬಿ ಕೆಟ್ಟವರಿಲ್ಲ. ಆದರೆ ಕೆಟ್ಟಾದ ಮೇಲೂ ನಾವು ಯೋಚನೆ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಡಿಸಿಷನ್ಸ್ ತಗೋಬೇಕು ಮೈ ಡಿಯರ್ ಫ್ರೆಂಡ್ಸ್.
ಸುಮ್ಮನೆ ಹೋಗಿ ನಾವು ಯಾರನ್ನೂ ನಂಬಕ್ಕೆ ಆಗಲ್ಲ. ಸೊ ಸಾಕಷ್ಟು ನೀವು ನಿಮ್ಮ ಇನ್ನರ್ ವಾಯ್ಸ್ನ ಫುಲ್ ಸಪ್ರೆಸ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಯಾರಿಗೋಸ್ಕರ? ಬೇರೆಯವ್ರನ್ನ ಪ್ಲೀಸ್ ಮಾಡೋಕ್ಕೋಸ್ಕರ, ಬೇರೆಯವ್ರನ್ನ ಖುಷಿಯಾಗಿಡೋಕ್ಕೋಸ್ಕರ, ಬೇರೆಯವ್ರನ್ನ ಕಂಫರ್ಟಲ್ಲಿ ಇಡೋಕ್ಕೋಸ್ಕರ ನೀವು ಅದನ್ನು ಮಾಡ್ತಾಯಿದ್ದೀರಾ. ಬಟ್ ನೋ, ಯು ಆರ್ ಲೂಸಿಂಗ್ ಯೋರ್ ಬ್ಯಾಲೆನ್ಸ್. ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಇನ್ನರ್ ಬ್ಯಾಲೆನ್ಸ್ ಎಲ್ಲನೂ ನೀವು ಕಳ್ಕೊತಾ ಇದ್ದೀರಾ. ಅದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅದು ನಿಮ್ಮ ಫಿಸಿಕಲ್, ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀಳ್ತಾ ಇದೆ. ಸೊ ನಿಮಗೆ ವೆಯ್ಟ್ ಮಾಡಬೇಕು ಅನಿಸಿದ್ರೆ ವೆಯ್ಟ್ ಮಾಡಿ, ಮೂವ್ ಆನ್ ಮಾಡಬೇಕು ಅಂದರೆ ಮೂವ್ ಆನ್ ಮಾಡಿ. ಓಕೆ, ನಿಮ್ಮ ದೇಹಕ್ಕೆ ಏನು ಕೊಡಬೇಕು ಅನಿಸುತ್ತೋ ಅದನ್ನು ಕೊಡಿ. ನಿಮಗೆ ಟ್ರೀಟ್ಮೆಂಟ್ ತೊಗೋಬೇಕು ಅನಿಸುತ್ತಾ ತಗೊಳ್ಳಿ. ಸೊ ಇಟ್ಸ್ ನಥಿಂಗ್ ರಾಂಗ್ ಇನ್ ಇಟ್. ನಿಮ್ಮ ಇಂಟ್ಯೂಷನ್ ಬಗ್ಗೆ, ನಿಮ್ಮ ಖುಷಿ ಬಗ್ಗೆ ನೀವು ಯೋಚನೆ ಮಾಡೋದು ತಪ್ಪು ಅಲ್ವೇ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸೊ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೇ ಬೇರೆಯವ್ರು ನಿಮ್ಮ ಹತ್ರ ಬರ್ತಾರೆ. ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದರೆ ಯಾರು ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ ಅಲ್ವಾ? ನೀವು ಚೆನ್ನಾಗಿರಿದ್ರೆ 4 ಜನಕ್ಕೆ ಹೆಲ್ಪ್ ಮಾಡ್ಬೋದು. ಆಮ್ ಐ ರೈಟ್? ಸೊ ದಿಸ್ ಈಸ್ ಯೋರ್ ಮೇನ್ ಎನರ್ಜಿ. ಪೇ ಅಟೆನ್ಷನ್ ಟು ವಾಟ್ ಎವರ್ ಯು ಆರ್ ಲಿಸ್ನಿಂಗ್. ನೀವು ನಿಮ್ಮ ಅಂತರಾತ್ಮ, ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೋ ಅದನ್ನು ಕೇಳಿ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಎಲ್ಸ್. ಯಾವುದನ್ನು ನೀವು ಮಾಡಬಾರ್ದು ಅನ್ನೋದನ್ನು ಸ್ಪಿರಿಟ್ ಗೈಡ್ಸ್ ಹೇಳ್ತಾರೆ, ಅದನ್ನು ನೋಡೋಣ. ಓಕೆ, ಗ್ರೌಂಡ್ ಯುವರ್ ಸೆಲ್ಫ್, ರೈಟ್? ಸೊ ಲಿಸನ್ ಆ್ಯಂಡ್ ಗ್ರೌಂಡ್ ಯುವರ್ ಸೆಲ್ಫ್ ಅಂದರೆ ನಿಮ್ಮನ್ನು ನೀವು ಸ್ಟೇಬಲಾಗಿ ಇಟ್ಕೋಬೇಕು. ಯಾವ ಥರ ಒಂದು ಮರ ತನ್ನ ರೂಟ್ಸ್ನ ಸ್ಪ್ರೆಡ್ ಮಾಡಿ ಸ್ಟೇಬಲಾಗಿ ನಿಂತ್ಕೊಳ್ಳುತ್ತೋ, ಮಳೆ, ಚಳಿ, ಬಿಸಿಲು ಏನೇ ಬಂದರೂ ಅದು ಅಲುಗಾಡಲ್ವೋ, ಆ ಥರ ನಿಮ್ಮನ್ನು ನೀವು ಸ್ಟೇಬಲ್ ಮಾಡಿಕೊಳ್ಳೇಬೇಕು. ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಲೇಬೇಕು. ಓಕೆ, ನಿಮ್ಮ ಬ್ಯಾಕ್ ಬೋನ್. ಓಕೆ, ಬ್ಯಾಕ್ ನಮಗೆ ಕಾಣಿಸಲ್ಲ, ಬೆನ್ನು ನಮಗೆ ಕಾಣಿಸಲ್ಲ, ಬಟ್ ನಮಗೆ ಮೇನ್ ಇರೋದು ಬ್ಯಾಕ್ ಬೋನ್. ಸೊ ಬ್ಯಾಕ್ ಬೋನನ್ನು ನಾವು ಸ್ಟ್ರಾಂಗ್ ಮಾಡಲೇಬೇಕು. ನಾವು ಡಿಸ್ಟ್ರ್ಯಾಕ್ಟ್ ಆಗಿರ್ತೀವಿ, ಫೋಕಸ್ಡ್ ಇರಲ್ಲ. ನಮಗೆ ತುಂಬಾ ಸುಸ್ತಾಗುತ್ತೆ, ನನಗೆ ಇರಿಟೇಟ್ ಆಗ್ತೀನಿ, ಬೇರೆಯವ್ರ ಮೇಲೆ ಕೂಗಾಡ್ತೀನಿ. ಇದೆಲ್ಲ ಯಾರು ತಪ್ಪು ಅಂದರೆ ನಿಮ್ಮ ತಪ್ಪು. ಯಾಕೆ? ನಿಮಗೆ ನೀವು ಸ್ಟ್ರೆಸ್ ಕೊಡ್ತಾ ಇದ್ದೀರಾ, ನಿಮ್ಮನ್ನು ನೀವು ರೆಸ್ಟ್ ಕೊಡ್ತಾ ಇಲ್ಲ. ಓಕೆ, ನೀವೇನು ಮಾಡಬಾರ್ದು ಅನ್ನೋದನ್ನು ಈ ಕಾರ್ಡ್ ತುಂಬ ಚೆನ್ನಾಗಿ ಹೇಳ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಫಾಲೋ ಇಟ್. ನಿಮಗೆ ನೀವು ಸ್ವಲ್ಪ ಹೆಲ್ಪ್ ಕೊಡಿ, ನಿಮ್ಮನ್ನು ನೀವು ಹೆಲ್ಪ್ ಮಾಡಿ. ಸೊ ನಿಮ್ಮನ್ನು ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ನಾಳೆ ನೀವು ಹೆಲ್ತ್ ಇಶ್ಯೂಸ್ ಬರ್ಬೋದು ಆ್ಯಂಡ್ ಮೆಂಟಲಿ ಕೂಡ ನೀವು ಇಂಬ್ಯಾಲೆನ್ಸ್ ಆಗ್ಬೋದು. ಓಕೆ, ಸೊ ನಿಮಗೆ ಸಾಕಷ್ಟು ಜನ ಹೆಲ್ಪ್ ಕೊಡೋಕ್ಕೆ ಬಂದರೆ ದಯವಿಟ್ಟು ಆ ಹೆಲ್ಪ್ ತೊಗೊಳ್ಳಿ, ಅವ್ರ ಜೊತೆ ಮಾಡಿ, ಪಾರ್ಟ್ನರ್ಶಿಪ್ಪಲ್ಲಿ ಕೂಡಿ ಮಾಡಿ. ಯಾವುದೇ ಕೆಲಸ ಆಗಿರ್ಬೋದು, ಮನೆ ಕೆಲಸ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಇಲ್ಲ ಸಮಾಜದ ಕೆಲಸ ಇರ್ಬೋದು, ಯಾವುದೇ ಥರ ಕೆಲಸನೂ ಒಬ್ಬರು ಹೆಲ್ಪ್ ತೊಗೊಳ್ಳಿ. ಓಕೆ, ಸೊ ಸಾಕಷ್ಟು ಎಲ್ಲನೂ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಯಾವುದ್ರ ಬಗ್ಗೆ ತುಂಬ ಆಸಕ್ತಿ ಇದೋ, ಮ್ಯೂಸಿಕ್ಕು ಇಲ್ಲ ಟೆಂಪಲ್ಗೆ ಹೋಗಬೇಕು, ಪ್ರಶಾಂತವಾಗಿ ನಿಂತು ಕೂತ್ಕೊಂಡು ಅಲ್ಲಿ ಗಂಟೆ ನಾದ ಕೇಳಬೇಕು, ಇಲ್ಲ ಅಲ್ಲಿರೋ ಮ್ಯೂಸಿಕ್ ಕೇಳಬೇಕು, ವೀಣೆ ಕೇಳಬೇಕು, ಇಲ್ಲ ನೀರು ಮಧ್ಯ ಕೂತ್ಕೊಂಡು ಜಪ ಮಾಡಬೇಕು, ಇಲ್ಲ ನೀರು ಹರಿತಾ ಇರೋದನ್ನು ನೋಡಬೇಕು, ಮೀನುಗಳನ್ನು ನೋಡಬೇಕು, ನಾನು ಡ್ರಾಯಿಂಗ್ ಮಾಡಬೇಕು. ತುಂಬ ಸಾಕಷ್ಟು ಕ್ರಿಯೇಟಿವಿಟಿ ಇದೆ, ಅದನ್ನು ನೀವು ಕಳ್ಕೊಂಡಿದ್ದೀರಾ, ಅದನ್ನು ನೀವು ವಾಪಸ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಓಕೆ, ಸೆಲ್ಫ್ ಲವ್. ಓಕೆ, ಸೊ ನಿಮ್ಮನ್ನು ನೀವು ಕೇಳಿಸ್ಕೊತಾ ಇಲ್ಲ, ನಿಮ್ಮನ್ನು ನೀವು ಗ್ರೌಂಡ್ ಮಾಡ್ಕೊತಾ ಇಲ್ಲ, ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಇಲ್ಲ. ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡಿ, ಬೇರೆಯವರು ಯಾವ ಥರ ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನೋದನ್ನು ನೋಡಿ. ಓಕೆ, ಯಾವಾಗ ನೀವು ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಬ್ಯೂಟಿ, ನೀವು ಯಾವುದೇ ರೀತಿ ಇರ್ಬೋದು, ನೀವು ಕಪ್ಪಿರ್ಬೋದು, ಕುಳ್ಳಕ್ಕಿರ್ಬೋದು, ನಿಮ್ಮ ಕೂದಲು ಚಿಕ್ಕದಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ನಿಮ್ಮ ಹತ್ರ ಒಂದು ಪ್ಯೂರ್ ಬ್ಯೂಟಿಫುಲ್ ಹಾರ್ಟ್ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಅದು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ, ಸಾಕಷ್ಟು ಜನಕ್ಕೆ ಕೇರ್ ಮಾಡಿದೆ. ಆ ಕೈಗಳು ಕೆಲವೊಂದು ಜನಕ್ಕೆ ಜೀವದಾನ ಕೊಟ್ಟಿದೆ. ಆ್ಯಂಡ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು, ಆ್ಯಂಡ್ ಅದ್ರ ಬಗ್ಗೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು. ಓಕೆ, ಸೊ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಯುವರ್ ಸೆಲ್ಫ್ ಫಾರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್. ಅದು ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇನ್ನು ಕೆಲವರಿಗಷ್ಟೇ ಮಾಡೋಕ್ಕೆ ಸಾಧ್ಯ. ಓಕೆ, ಸೊ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಿ, ಅಷ್ಟು ಮೆಚ್ಯೂರ್ ಆಗಿ, ಆ್ಯಂಡ್ ನಿಮ್ಮ ಮೈಂಡ್, ಬಾಡಿ, ಸೋಲ್ನ ಸಪೋರ್ಟ್ ಮಾಡಿ, ನಿಮ್ಮನ್ನು ಸಪೋರ್ಟ್ ಮಾಡೋಕ್ಕೆ. ಓಕೆ,
ಸೊ ಲಾಟ್ ಆಫ್ ಎಕ್ಸಸೈಸ್ ಮಾಡಬೇಕಾಗಿದೆ ನೀವು, ಲಾಟ್ ಆಫ್ ಡಯಟ್, ನ್ಯೂಟ್ರಿಷನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ನಿಮ್ಮ ಬಗ್ಗೆ ಈಗ ನಿಮಗೆ ಟೈಮ್ ಕೊಡೋ ಟೈಮ್ ಬಂದಾಗಿದೆ. ಓಕೆ, ನೈಸ್. ಕೂಲ್. ಆ್ಯನ್ಸಿಸ್ಟ್ರಲ್ ವಿಸ್ಡಮ್, ಮೈ ಗುಡ್ನೆಸ್. ಕೆಲವೊಂದು ನಿಮಗೆ ಆ್ಯನ್ಸಿಸ್ಟ್ರಲ್ ವಿಸ್ಡಮ್ ಅಂದರೆ ಕೆಲವೊಂದು ಪಿತ್ರಾರ್ಜಿತ, ಪೂರ್ವಾರ್ಜಿತ ಅಂದರೆ ಯಾವುದೋ ಒಂಥರ ನಾಲೆಡ್ಜ್ ನಿಮಗೆ ಗೊತ್ತಿದೆ. ಓಕೆ, ನನ್ನ ಒಬ್ಬಳು ಫ್ರೆಂಡ್ ಇದ್ಲು, ಅವಳಿಗೆ ಕೆಲವೊಂದು ನಾಲೆಡ್ಜ್ ಇತ್ತು. ಓಕೆ, ಶಿ ಹ್ಯಾಡ್ ಸಮ್ ಮೆಡಿಸಿನಲ್ ನಾಲೆಡ್ಜ್, ಬಟ್ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಅದು ಹೆಂಗೆ ಬಂತು, ಅವಳಿಗೆ ಯಾವ ಥರ ಬಂತು ಅಂತ. ಆ್ಯಂಡ್ ಕೆಲವೊಂದವಳು ನಡಿಕೆ ಮುರ್ದೆ ಸರಿ ಮಾಡೋಳು. ಓಕೆ, ಸೊ ಆ ಥರ ಅವಳಿಗೆ ಏನೋ ಒಂದು ವಿದ್ಯೆ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಅಸ್ಟಾನಿಷಿಂಗ್. ಅವಳು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಒನ್ ಡೇ ಅವಳು ಅವ್ರ ಅಮ್ಮಂಗೆ ಕೇಳಿದ್ಲು, ಮಮ್ಮ ನನಗೆ ಈ ಥರ ಆಗ್ತಾಯಿದೆ, ನಾನು ಈ ಥರ ಎಲ್ಲ ಮಾಡ್ತೀನಿ, ಬಟ್ ನನಗೆ ಗೊತ್ತಿಲ್ಲ, ಬಟ್ ಅದು ಕರೆಕ್ಟ್ ಆಗುತ್ತೆ ಅಂತ. ದೆನ್ ಅವ್ರ ಮದರ್ ಏನು ಹೇಳಿದ್ರು ಅಂದರೆ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ ಅಂದರೆ ಅವ್ರ ತಂದೆ ಕಡೆ ಅವರ ಗ್ರ್ಯಾಂಡ್ ಪೇರೆಂಟಿಗೆ ಆ ಥರ ಒಂದು ಕಲೆ ಇತ್ತಂತೆ. ಸೊ ಅದು ನಮಗೆ ಗೊತ್ತಾಗಲ್ಲ, ಅವರಿಂದ ನಮಗೆ ಬಂದಿದೆ ಅಂತ. ಸೊ ಕೆಲವೊಂದು ನಿಮ್ಮಲ್ಲೂ ಆ ಥರ ಇದೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ, ಇನ್ನು ಕೆಲವೊಂದು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಅದು ನಿಮಗೆ ಆ್ಯನ್ಸಿಸ್ಟ್ರಲ್ ವಿಸ್ಡಮ್. ಓಕೆ, ಸೊ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋಸ್ ಏನಾರ ಡ್ರೀಮ್ಸ್ ಬರ್ತಾ ಇರ್ಬೋದು, ವಿಯರ್ಡ್ ಆಗಿರ್ಬೋದು, ಬಟ್ ಅದನ್ನು ಸ್ವಲ್ಪ ಡ್ರೀಮ್ ಪ್ಯಾಟ್ರನ್ನ ಅದನ್ನು ಕನೆಕ್ಟ್ ಮಾಡೋ ಟೈಮ್. ಓಕೆ, ಸೊ ಯು ಹ್ಯಾವ್ ಟು ಕನೆಕ್ಟ್ ನಿಮ್ಮ ಡ್ರೀಮ್ ಪ್ಯಾಟ್ರನ್ ಏನು ಹೇಳ್ತಾ ಇದೆ. ಯಾಕಂದರೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಅದರಲ್ಲಿ ಡ್ರೀಮಲ್ಲಿ ಬಂದು ನಿಮಗೆ ಹೇಳ್ಕೊಡ್ತಾ ಇರ್ಬೋದು ಏನಾರ. ಓಕೆ, ಅವರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾರೆ. ನಿಮಗೆ ಆ್ಯನ್ಸಿಸ್ಟ್ರಲ್ ಆಶೀರ್ವಾದ, ಆ್ಯನ್ಸಿಸ್ಟರ್ಸ್ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ನಮಸ್ತೆ.